ಹಿಡಿವ ಪಣಿಯನು ಹೊಡೆವ ಸಿಡಿಲನು ಜಡಿವ ಮಾರಿಯ ನಲಿವರು ಜಯನು ಮಡಿವ ದಿನವನು ನಿವೃತ್ತಿಯ ಹೆಚ್ಚು ಕುಂದುಗಳ ಕಡಿವ ಹಾಗೆಯನು ಕಾಲ ಕರ್ಮದ ಗಡಣವನು ಸುಖ ದುಃಖದುದಯದ ಕಡೆ ಮೊದಲ ಕಾಣಿಸುವನಾಭವನ್ ಎಂದನಾಶಕುನಿ ಇನಿತು ಚಿಂತಿಸಲೇಕೆ ಕೌರವ ಜನಪ ನಿಮ್ಮಡಿಗಳಿಗೆ ತಾನೊಂದು ಅನುವ ಭಿನ್ನಹ ಮಾಡುವೆನು ಪಾಂಡವರ ನೆಳಲಿರಲು ನಿನಗೆ ರಾಜ್ಯವನಾಳ್ವ ಫಲ ಸಂಜನಿಸಲರಿಯದು ಕಾಲದಲ್ಲಿ ನೀನೆನೆ ಉಪಾಯವನೊಂದನೆಂದು ಕಳಿಂಗ ಕೈ ಮುಗಿದ ದೇವದಾನವರಂತೆ ಹದ್ದಿನ ಹಾವಿನೋಲತಿ ವೈರ ಬಂಧವ ಠಾವುಠವಣಿಯ ನೀರು ಭೇದಿಸುವಂತೆ ಭೇದಿಸುತ್ತ ಕಾವವರ ಕಾವುತ್ತ ಕಂಟಕ ಜೀವಿಗಳನಪಹರಿಸುತ್ತಂತರ್ಭಾವ ಶುದ್ಧಿಯೊಳಿಳೆಯ ನಾಳುವುದೆಂದನ ಶಕುನಿ ಮೃತ್ಯುವಿನ ತಾಳಿಗೆಯೊಳಗದ ಶತ್ರುಗಳ ಸಾಮೀಪ್ಯದಲ್ಲಿ ದುರ್ವೃತ್ತರೋಲಗದೊಳಗೆ ಸಿಂಹದ ಗುಹೆಯೊಳಹಿಪತಿಯ ಹುತ್ತಿನೊಳಗಿಹವೋಲು ಸಲೆ ಬಾಳುತ್ತಲಂತಪುರದೋಳು ಅರಸಿರಲತ್ಯಧಿಕದೆಚ್ಚರಿಕೆಯಿರಬೇಕೆಂದನ ಶಕುನಿ ಆಕ್ರಮಿಸುವ ಹಾವನ್ನು ಹೊಡೆಯುವ ಸಿಡಿಲನ್ನು ನಾಶ ಮಾಡುವ ಮಾರಿಯನ್ನು ವೃದ್ಧಿಯಾಗುವ ರೋಗವನ್ನು ಸಾಯುವ ದಿನವನ್ನು ಹೆಚ್ಚಳ ಹಾನಿಗಳನ್ನು ಹೆಚ್ಚು ಕಡಿಮೆಗಳನ್ನು ಕತ್ತರಿಸುವ ವೈರಿಯನ್ನು ಕಾಲ ಕರ್ಮಗಳ ಕೂಟವನ್ನು ಸುಖ ದುಃಖಗಳು ಬರುವ ರೀತಿಯ ಮೊದಲು ಕೊನೆಗಳನ್ನು ಯಾರು ತಾನೇ ತಿಳಿಯಲು ಸಾಧ್ಯ. ಶಕುನಿಯು ದುರ್ಯೋಧನನಿಗೆ ಕೈ ಮುಗಿದು, ಕೌರವರಾಜ, ನೀನು ಇಷ್ಟೇಕೆ ಚಿಂತಿಸುತ್ತೀಯೆ? ನಿನಗೆ ಬರುವ ಆಪತ್ತಿನ ರೀತಿಯನ್ನು ಭಿನ್ನಹ ಮಾಡುವೆನು. ಪಾಂಡವರ ನೆರಳು ಭೂಮಿಯ ಮೇಲಿರುವ ತನಕ ನಿನಗೆ ರಾಜ್ಯವನ್ನು ಆಳುವ ಯೋಗವು ಬರುವುದಿಲ್ಲ. ಇದು ಒಳ್ಳೆಯ ಕಾಲ. ಅವರನ್ನು ನಾಶ ಮಾಡುವ ಒಂದು ಉಪಾಯವನ್ನು ಚಿಂತಿಸು. ದೇವತೆಗಳು ದಾನವರು ಹದ್ದು ಹಾವುಗಳಂತೆ ವೈರದ ಗಂಟು ಇರುವ ಜಾಗವನ್ನು ಕಂಡುಹಿಡಿದು ಹರಿಯುವ ದಾರಿಯನ್ನು ನೀರು ಕಂಡುಕೊಳ್ಳುವಂತೆ ನೀನು ಎಚ್ಚರದಿಂದಿರಬೇಕು. ಯಾರನ್ನು ಕಾಪಾಡಬೇಕೋ ಅವರನ್ನು ಕಾಪಾಡು. ಕಂಟಕರನ್ನು ನಾಶ ಮಾಡು. ರಾಜ್ಯವನ್ನಾಳುವಾಗ ಹಿಂದು ಮುಂದು ನೋಡದೆ ಮಾಡಬೇಕಾದುದನ್ನು ಮಾಡುತ್ತಾ ಅಂತರಂಗದಲ್ಲಿ ನಿಶ್ಚಿಂತನಾಗಿರು. ರಾಜನಾದವನು ಅಂತಃಪುರದಲ್ಲಿರುವಾಗ ಬಹಳ ಎಚ್ಚರದಿಂದಿರಬೇಕು. ಮೃತ್ಯುವಿನ ದವಡೆಯಲ್ಲಿ, ಶತ್ರುಗಳ ಸಮೀಪದಲ್ಲಿ, ದುರಾಚಾರಿಗಳ ಆಸ್ಥಾನದಲ್ಲಿ, ಸಿಂಹದ ಗುಹೆಯಲ್ಲಿ, ಹಾವಿನ ಹುತ್ತದಲ್ಲಿ ಹೇಗಿರಬೇಕೋ ಅಂತಃಪುರದಲ್ಲಿ ಅಷ್ಟು ಎಚ್ಚರದಿಂದಲೇ ಇರಬೇಕು. ಹೀಗೆ ಇನ್ನೂ ಮುಂದುವರಿಯುತ್ತಾ ಶಕುನಿ ಆಡುತ್ತಾನೆ.